ಅಸ್ಲಾಂ ವಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನಾನು ಡಾಕ್ಟರ್ ಮೀರ್ ಎಮ್ ಎಚ್ ಅಂತ. ನಾನು ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 HSR ಲೇಔಟಿಂದ ಮಾತಾಡ್ತೀನಿ. ನಾನಿವತ್ತು ಚರ್ಚೆ ಮಾಡೋದು ಕೆಲವು ಗುಂಪಿನ ಪೇಷಂಟು. ಅವರು ಯಾರಂದರೆ ಅವರು ಶ್ರೀ ಅಥವಾ ದೇವದೂತ ಅಥವಾ ಸ್ವಯಂ ಸೇವಕರ ಆ, ಸೇವೆ ಮಾಡೋದರಲ್ಲಿ ಅವರಿಗೆ ಟ್ರೈನಿಂಗ್ ಸಿಕ್ಕಿದೆ. ಅವರು ತುಂಬ ದಿವಸ 12 ಗಂಟೆ ಒಂದು ದಿವಸನಲ್ಲಿ ಕೆಲಸ ಮಾಡಿ ಒಂದು ದಿವಸದಲ್ಲಿ 2 ಶಿಫ್ಟಲ್ಲಿ ಕೆಲವು ಜಾಗಗಳಲ್ಲಿ ಏಂಜಲ್ಸ್ ಆಗಿ ವರ್ಕ್ ಮಾಡುವ ಅವರಿಗೆ ಅಭ್ಯಾಸ ಇದೆ. ಅವರಿಗೆ ಒಂದು ನಿಮಂತ್ರಣ ಸಿಕ್ತು ಒಂದು ಜಾಗಕ್ಕೆ ಬರಬೇಕು ಅಂತ. ಅದು ಎಲ್ಲಿ ಹೋಗ್ತಾ ಇದ್ದಾರೋ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರಿಗೆ ಏನು ಹೇಳಿದೆ ಅಂದರೆ, ನೀವು ಕೇಳಲಿಲ್ಲ ಅಂದರೆ ಕುರಾನಿನ 47 ಸೂರ ಉಪಯೋಗಿಸಿ ನಿಮ್ಮ ಕತ್ತಿನ ಒಡೆದು ನಿಮಗೆ ಓವರ್ ಪವರ್ ಮಾಡಿ ನಿಮಗೆ ಬಲಶಾಲಿ ನಿಮ್ಮ ಮೇಲೆ ಬಲ ತೋರಿಸಿ ನಿಮಗೆ ಕರ್ಕೊಂಡು ಹೋಗ್ತೀವಿ ಅಂತ. ಮುಂದೆ ಅಲ್ಲಿ ಹೋದರೆ ಏನು ಹೇಳಿದ್ರು, ಇದು ನರಕ, ಇಲ್ಲಿ ಎಲ್ಲ ಜಿನ್ನಿ ತುಂಬಿದೆ, ಇಲ್ಲಿ ನೀವು ಜೀವನ ಮಾಡಬೇಕಂದ್ರೆ ನೀವು ಹಿಂದೆ ಮಾಡಿರುವ ಜೀವನ ಎಲ್ಲ ಬಿಟ್ಟು ಕಂಪ್ಲೀಟ್ ಇಸ್ಲಾಮನ್ನು ಫಾಲೋ ಮಾಡಬೇಕು ಅಂತ. ಆಮೇಲೆ ಹೋಗಿದ ತಕ್ಷಣ 92 ಸೂರ ಯೂಸ್ ಮಾಡಿ ಅವ್ರ ಹತ್ರ ಏನು ದುಡ್ಡು ಇತ್ತು ಎಲ್ಲ ಇಸ್ಕೊಂಡು ಅವ್ರ ಜೇಬಲ್ಲಿ ₹1 ಇರಲಿಲ್ಲ, ಆ ಥರ ಮಾಡಿಬಿಟ್ರು. ಆಮೇಲೆ ಏನು ಮಾಡಿದ್ರು, ಖುರಾನನ್ನು ಡೈಲಿ ಒಂದು ಸೂರ ಓದೋಕ್ಕೆ ಶುರು ಮಾಡಿದ್ರು. ಅದು ಯಾವ ರೀತಿಯಲ್ಲಿ ಓದು ಅಂದರೆ, ಎಲ್ಲಕ್ಕಿಂತ ಕಷ್ಟದ ಪೊಸಿಷನ್ ಇದೆ ಅದು ಅವ್ರಿಗೆ ಕೊಟ್ಟರು. ಫಾರ್ ಎಕ್ಸಾಂಪಲ್ ಸೂರ 44ನಲ್ಲಿ ಫಿರೌನ್ ಮತ್ತು ಅವ್ರ ಫಾಲೋವರ್ಸ್ ಜೊತೆ ಇದ್ದರೆ ರೋಲ್ ಮಾಡೋದ ತಕ್ಷಣ ಅವರಿಗೆ ಮುಳುಗಿಸ್ಬಿಡ್ತಾಯಿದ್ರು. ಮೂಸಾ ಮತ್ತು ಅವ್ರ ಫಾಲೋವರ್ಸ್ ರೋಲ್ ಮಾಡ್ತಾಯಿದ್ರೆ ಅವರಿಗೆ ಕಣ್ಣಿಗೆ ಕಾಣದಂಗೆ ಇನ್ವಿಸಿಬ್ಲಿ ಸಾಯಿಸ್ಬಿಡ್ತಾಯಿದ್ರು. ಅವರಿಗೆಲ್ಲ ಗುಲಾಮ್ಗಿರಿಯಲ್ಲಿ ತಳ್ಳಿಬಿಟ್ಟು ಸಿಕ್ಕಾಪಟ್ಟೆ ಕೆಲಸ ಮಾಡಿಸ್ಕೊಂಡ್ರು, ಎಲ್ಲಿವರೆಗೂ ಅವ್ರು ಬಿದ್ದು ಸಾಯೋವರೆಗೂ. ಆಮೇಲೆ ಅವರಿಗೆಲ್ಲ ಮಾಂಸದ ಪ್ರಾಣಿ ಮಾಡಿ ಅವರಿಗೆ ಬಲಿ ಕೊಟ್ಟು ಅಡುಗೆ ಮಾಡಿ ಸುಟ್ಟು ತಿನ್ನೋಕ್ಕೆ ಉಪಯೋಗಿಸ್ಕೊಂಡ್ರು. ಆಮೇಲೆ ಬೇಡದೇ ಇರೋ ಸಂಬಂಧಗಳಲ್ಲಿ ತಳ್ಳಿಬಿಟ್ಟು ಅವರಿಗೆ ಅಧಿಕ ಜಾಸ್ತಿ ಶಿಕ್ಷೆಯನ್ನು ಕೊಟ್ಟರು. ಮತ್ತು ಅವ್ರು ಮಾಡದೇ ಇರುವ ತಪ್ಪುಗಳನ್ನು ಪಾಪಗಳಲ್ಲಿ ತಳ್ಳಿಬಿಟ್ಟು ಅವ್ರಿಗೆ ಪ್ರತಿ ಸಲ ಶಿಕ್ಷೆ ಕೊಡ್ತಾನೇ ಇದ್ದರು. ಆಮೇಲೆ ಅವರು ಆ ಸಿಚುವೇಶನ್ನ ಕಂಟ್ರೋಲ್ ಮಾಡೋ ಬದಲು ಎಲ್ಲ ದೆವ್ವ ಪಿಶಾಚಿಗಳು ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಮತ್ತು ಅವರಿಗೆ ಸ್ವಲ್ಪ ಹಿಂದೆ ಹೋಗಿ ಅಥವಾ ರೆಸ್ಟ್ ತೊಗೊಳ್ಳೋಕ್ಕೆ ಹೋದರೆ, ನೀವು ಮುಂದೆ ಬಂದು ರೋಗಿಗಳ ಚರ್ಮಗಳನ್ನು ಹಾಕ್ಕೊಂಡು ಅದನ್ನು ಸರಿಪಡಿಸಲಿಲ್ಲಲೇ ನಿಮ್ಮ ಮೇಲೆ ಒಂದು ಜಾಸ್ತಿ ನೋವಿನ ಶಿಕ್ಷೆ ಕೊಡಲಾಗುತ್ತದೆ ಅಂತ ಹೆದರಿಸಿದ್ರು. ಮತ್ತು ಅವರ ಎಲ್ಲ ಸಂಬಂಧಿಗಳು ಪರಿವಾರದ ಎಲ್ಲ ಸಂಬಂಧಗಳನ್ನು ನಷ್ಟ ಮಾಡಿಬಿಟ್ರು. ಅವ್ರ ಐಡೆಂಟಿಟಿ, ಅವ್ರ ಪರಿಚಯನ ಏಂಜಲ್ಸಿಂದ ರಾಕ್ಷಸ ಥರ ಮಾಡಿಬಿಟ್ರು. ಮತ್ತು ಅವರು ಎಲ್ಲ ರಾಕ್ಷಸ ಪಿಶಾಚಿಗಳನ್ನು ಹೇಳಿದ್ದು ಕೇಳಬೇಕು ಅಂತ ಹೇಳಿಬಿಟ್ರು. ಮತ್ತು ಬೇರೆ ಬೇರೆ ಥರ ಅಪರಾಧಿಕ ಆರೋಪಗಳನ್ನು ಅವ್ರ ಮೇಲೆ ಹಾಕೋಕ್ಕೆ ಪೂರ್ತಿ ಪ್ರಯತ್ನಪಟ್ಟರು. ಮತ್ತು ನಾನ್ ಸ್ಟಾಪ್ ಆಗಿ ಸಾರ್ಸರಿ, ಸ್ಪೆಲ್ಸು, ಸಿಹಿರು, ವಿಚ್ ಕ್ರಾಫ್ಟು, ಕಾಲ ಜಾದು ಇದೆಲ್ಲ ಮಾಡೋಕ್ಕೆ 24/7 ಪ್ರಯತ್ನಪಟ್ಟರು. ಅವರನ್ನು ಶ್ರೀಗಳಿಂದ ಒಂದು ಇಬ್ಲೀಸು ಜಿನ್ನಲ್ಲಿ ಬದಲಾವಣೆ ಮಾಡೋಕ್ಕೆ ಪ್ರಯತ್ನಪಟ್ಟರು. ಕೊನೆಯ ಸ್ಟೇಜಸ್ನಲ್ಲಿ ಅವ್ರಿಗೆ ತಲೆಗೆ ಹೊಡೆದು ಅವರನ್ನು ಇನ್ಸೇನ್ ಮಾಡೋಕ್ಕೆ ಪ್ರಯತ್ನಪಟ್ಟರು. ಮತ್ತು ಡ್ರಗ್ಸ್ ಕೊಟ್ಟು, ಸೆಡೆಟಿವ್ಸ್ ಕೊಟ್ಟು ನಿದ್ದೆ ತಳಕ್ಕೆ ಕಳಿಸ್ಬಿಟ್ರು. ಮತ್ತು ಎಂಡಲ್ಲಿ ಏನು ಮಾಡಿದ್ರು, ಸಾಯಿಸಿಬಿಟ್ಟು ಅವ್ರು ಎಲ್ಲಿಂದ ಬಂದಿದ್ದಾರೆ ಆ ಜಾಗನ ಆಕ್ಯುಪೈ ಮಾಡೋಕ್ಕೆ ಪ್ರಯತ್ನಪಟ್ಟರು. ಸೊ ದಯವಿಟ್ಟು ತನ್ನನ್ನು ಜೋಕರ್ ಕಾಮಿಡಿಯನ್ ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ.